ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕೋಲ್ಡ್ ಪ್ರೆಸ್ ಜ್ಯೂಸರ್ನಲ್ಲಿ ಜ್ಯೂಸ್ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ನಾನು ಜ್ಯೂಸ್ ಮಾಡೋದಕ್ಕೆ ಆರೆಂಜ್ ಮತ್ತು ಕಲ್ಲಂಗಡಿ ಹಣ್ಣನ್ನು ಯೂಸ್ ಮಾಡ್ಕೊಳಕ್ತಾನೆ. ಎರಡು ಥರದ ಜ್ಯೂಸ್ ಮಾಡಾಕ್ತಾನೆ. ಅದಕ್ಕೆ ಈಗ ಆರೆಂಜ್ ಒಳಗೆ ವಿಟಮಿನ್ ಬಿ, ಸಿ ಮತ್ತು ಡಿ ಇರ್ತೈತಿ. ಅದರಿಂದ ಎಲ್ಲ ಒಳ್ಳೆ ಪೋಷಕಾಂಶ ಇರೋದ್ರಿಂದ ಆರೆಂಜ್ ಹೆಲ್ತಿಗೆ ಭಾಳ ಒಳ್ಳೆಯದು. ಸಕ್ಕರೆ ಪ್ರಮಾಣ ಕಡಿಮೆ ಇರ್ತೈತಿ. ಇದ್ರಾಗ 7-8 ಇಷ್ಟ ಇರ್ತೈತೆ. ಅದಕ್ಕೆ ವಿಟಮಿನ್ ಸಿ ಇರೋದ್ರಿಂದ ಕಣ್ಣಿಗೆ ಭಾಳ ಒಳ್ಳೆಯದು. ಮತ್ತು ನಾರಿನ ಅಂಶ ಇದರಲ್ಲಿ ಇರೋದ್ರಿಂದ ಆರೆಂಜ್ ಹಣ್ಣಿನಾಗ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತೈತಿ. ಯಾಕಂದ್ರೆ ನಾರಿನ ಅಂಶ ಇರೋದ್ರಿಂದ ಇದರಲ್ಲಿ. ಅದಕ್ಕೆ ಶುಗರ್ದವ್ರಿಗೂ ಇದು ಒಳ್ಳೆ ಹಣ್ಣು. ಇದು ಟೇಸ್ಟಿನೂ ಇರ್ತೈತಿ. ಮತ್ತು ಶುಗರ್ದವ್ರಿಗೆ ಇದಕ್ಕೆ ಕಣ್ಣಿಗೆ ಆರೋಗ್ಯ ಇಲ್ದವ್ರಿಗೆ ಅದು ಎಲ್ಲ ಭಾಳ ಒಳ್ಳೆ ಹಣ್ಣಿದು. ಅದಕ್ಕೆ ಇದನ್ನು ಎಲ್ಲ ಕಟ್ ಮಾಡಿಕೊಂಡು ಜ್ಯೂಸ್ ಹೆಂಗೆ ಮಾಡೋದನ್ನು ಹೇಳ್ಕೊಡಾಕ್ತಾನೆ. ಈಗ ಒಂದು 4 ಹಣ್ಣು ತೊಗೊಂಡು ನಾನು ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡು ಈಗ ಜ್ಯೂಸ್ ಮಾಡಾಕ್ತಾನೆ ನೋಡ್ರಿ. ಇದು ಆರೆಂಜ್ ಜ್ಯೂಸ, ಪ್ಯೂರ್ ಆರೆಂಜ್ ಜ್ಯೂಸ. ಏನೂ ಇದಕ್ಕೆ ನೀರು ಹಾಕೋದಿಲ್ಲ, ಏನೂ ಇಲ್ಲ. ನಾನು ಮತ್ತು ಬೇರೆ ಏನೂ ಹಾಕಿಲ್ಲ ಇದಕ್ಕೆ. ನೀವು ಸಕ್ಕರೆ ಬೇಕಾದ್ರೆ ಹಾಕೋಬೋದು, ಪೆಪ್ಪರ್ ಪೌಡ್ರ್ ಹಾಕೋಬೋದು. ಆದರೆ ನಾನು ಹಂಗೆ ಫ್ರೆಶ್ ಆಗಿ ಜ್ಯೂಸನ್ನು ಮಾಡಾಕ್ತಾನೆ. ಹಣ್ಣಿಂದಷ್ಟೇ ನೋಡ್ರಿ. ಈಗ ಈ ಥರ ಎಲ್ಲ ಹಣ್ಣು ಜ್ಯೂಸಾಗಿ ಬರಾಕತ್ತೈತಿ. ಈಗ 250 ml ಇದರಲ್ಲಿ ಬಂದ ತಕ್ಷಣ ತೆಗಿಬೇಕಾಗುತ್ತೆ. ಈಗ ನೋಡ್ರಿ ತೆಗಿತೀನಿ ನೋಡ್ರಿ. ಜ್ಯೂಸ ಇಷ್ಟು ಹಾಕತ್ತು. ಪಲ್ಪ್ ಏನೈತಿ ಈ ಕಡೆ ಬರುತ್ತೆ, ಇದು ಜ್ಯೂಸ ಈ ಕಡೆ ಬರ್ತೈತೆ. ಈಗ ಜ್ಯೂಸನ್ನು ಓಪನ್ ಮಾಡ್ತಾಯಿದ್ದೀನಿ. ಪ್ಯೂರ್ ಆರೆಂಜ್ ಜ್ಯೂಸ್ ಇದು. ಇದಕ್ಕೆ ಯಾವುದೋ ಏನೂ ಹಾಕಿಲ್ಲ, ನಾವು ನೀರನ್ನು ಹಾಕಿಲ್ಲ, ಏನೂ ಹಾಕಿಲ್ಲ. ಇದು ಆರೆಂಜ್ ಜ್ಯೂಸು. ಹಂಗೆ ಇದನ್ನು ತೆಗೆದುಬಿಟ್ಟು ನಾನು ಕಲ್ಲಂಗಡಿ ಜ್ಯೂಸನ್ನು ಇದರಲ್ಲೇ ಮಾಡ್ತಾಯಿದ್ದೇನೆ. ಈಗ ಅದನ್ನು ಹಾಕ್ತಾಯಿದ್ದೇನೆ. ಈಗ ಆರೆಂಜ್ ಜ್ಯೂಸ್ ಬಂದ ಕೂಡಲೇ ಇದು ಆರೆಂಜ್ ನೋಡ್ರಿ. ಇದು ತುಂಬಾ ಪ್ಯೂರ್ ಇರ್ತೈತಿ. ಇದರಲ್ಲಿ ಏನು ನೀರು ಅದು ಹಾಕಿರೋದಿಲ್ಲಲ್ಲ, ಭಾರಿ ಬೆಸ್ಟ್ ಇರ್ತೈತಿ ಜ್ಯೂಸ. ಈ ಥರ ನೀವು ಮಾಡಿ ನೋಡಿರಿ. ಈಗ ಇದೇ ಜ್ಯೂಸರ್ನಲ್ಲೇ ನಾನು ಕಲ್ಲಂಗಡಿ ಹಣ್ಣನ್ನು ಹಾಕ್ತಾಯಿದ್ದೇನೆ. ಈಗ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಬಂದು ರೆಡಿ ಆಗ್ತೈತೆ ರೀ. ಇದು ಮತ್ತು ಇದ್ರ ಪಲ್ಪ್ ಬಿದ್ದ ತಕ್ಷಣ ಅದು ಕಲ್ಲಂಗಡಿ ಹಣ್ಣಿನ ಬರ್ತೈತೆ. ಈಗ ಕಟ್ ಮಾಡಿಬಿಟ್ಟು ಹಾಕಿಬಿಟ್ರೆ ಈ ಜ್ಯೂಸರ್ನಲ್ಲೇ ಆರಾಮಾಗಿ ಚೆನ್ನಾಗಿ ಪ್ಯೂರ್ ಜ್ಯೂಸ್ ಬರ್ತೈತೆ. ಈಗ ಇದರಲ್ಲಿ ಸ್ಟಾಕ್ ಆಗ್ತೀವಿ 250 ml. ಇದನ್ನು ತೆಗೆದುಬಿಟ್ಟು ಮತ್ತು ಬೇರೆದನ್ನು ನಾವು ಸ್ಟಾಕ್ ಮಾಡಿಬಿಟ್ಟು ಹಾಕ್ಬೋದು. ಕಲ್ಲಂಗಡಿ ಹಣ್ಣಿನಾಗ ABC ಎಲ್ಲ ಇದು. ಕಲ್ಲಂಗಡಿ ಹಣ್ಣು ಸೀಸನಲ್ ಫ್ರೂಟ್ ಮತ್ತು ಇದು ಕೋಲ್ಡ್ ಇರ್ತೈತೆ ಹಣ್ಣು. ಅದರಿಂದ ಹೆಲ್ತಿಗೆ ಒಳ್ಳೆಯದು. ಮತ್ತು ಇದರಲ್ಲಿ ವಿಟಮಿನ್ ABC ಇರೋದ್ರಿಂದ ಇದು ಹೆಲ್ತಿಗೆ ಭಾಳ ಒಳ್ಳೆಯದು. ಇದು ಡೈಜೆಷನ್ ಸಿಸ್ಟಮನ್ನು ಸರಿ ಮಾಡ್ತೈತಿ. ಇದು ಹೃದಯ ರೋಗ ಇದ್ದವ್ರಿಗೂ ಅದಕ್ಕೆ ಭಾಳ ಒಳ್ಳೇದತ್ರಿ. ಹೃದಯದ ಕಾಯಿಲೆ, ರಕ್ತದ ಒತ್ತಡವನ್ನು ಸರಿ ಮಾಡ್ತೈತಿ. ಇದು ಕೊಲೆಸ್ಟ್ರಾಲು. ಕಲ್ಲಂಗಡಿ ಹಣ್ಣಿನ ಜ್ಯೂಸಿಗೂ ನಾವು ಯಾವುದೇ ಥರದ ನೀರನ್ನು ಏನೂ ಹಾಕಿಲ್ಲ. ಇದೇ ಥರ ಜ್ಯೂಸ್ ಇಲ್ಲೇ ಸ್ಟಾಕ್ ಆಗ್ತೈತಿ. ಈಗ ಈ ಥರ ಜ್ಯೂಸ್ ಬಂತಂದ್ರೆ ಇದನ್ನು ಮತ್ತೆ 250 ml ಆತಂದ್ರೆ ಇದನ್ನ ಹೊರಗೆ ತೆಗಿಬೇಕಾಗತ್ತೆ. ಈಗ ಕಲ್ಲಂಗಡಿ ಹಣ್ಣಿನ ಜ್ಯೂಸ ರೆಡಿ ಆಗ್ತೈತೆ. ಈಗ ಕಲ್ಲಂಗಡಿ ಹಣ್ಣಿನ ಜ್ಯೂಸು ರೆಡಿ ಆಗ್ತದೆ ನೋಡಿರಿ. ಈ ಟೈಪ್ ಬರ್ತೈತದ ಪ್ಯೂವರ್ ಆಗುತ್ತೆ. ಏನೋ ಮತ್ತು ಇದಕ್ಕೆ ಯಾವುದೇ ಥರದ ನೀರಾಗಲಿ ಏನೂ ಬೆರೆಸಿಲ್ಲ. ನೀವು ಬೇಕಾದರೆ ಉಪ್ಪು ಹಾಕೋಬೋದು, ಪೆಪ್ಪರ್ ಪೌಡ್ರ್ ಹಾಕೋಬೋದು. ತುಂಬಾ ಟೇಸ್ಟಿಯಾಗಿರ್ತೈತಿ. ಈಗ ನೋಡಿರಿ ಇದರಲ್ಲಿ ಗ್ಲಾಸ್ನಾಗ ಹಾಕ್ಕೊಂಡು ಇದನ್ನೀಗ ನೋಡಿರಿ ಈ ಥರ. ಅದನ್ನು ಈ ಕಡೆ ಏನೈತಿ ಕಲ್ಲಂಗಡಿ ಹಣ್ಣಿನ ಪಲ್ಪ್ ಬರಾಕ್ತೈತಿ. ಇದು ಗಿಡಗಳಿಗೆ ಹಾಕಿದ್ರೆ ಗೊಬ್ಬರನೂ ಆಗ್ತೈತಿ. ಎಲ್ಲ ಚೆನ್ನಾಗಿ ಗಿಡ ಇದು ಬೆಳೆ ಬರ್ತೈತೆ ರೀ. ಅದು ನೋಡಿ ಇಲ್ಲಿ ಇದು ಪಲ್ಪ್ ಬರಾಕ್ತದೆ ನೋಡ್ರಿ. ಆಯ್ತಾ. ಈ ಕಡೆ ಏನೈತಿ ಜ್ಯೂಸ್ ಬಂದೈತೆ ರೀ. ಇದನ್ನು ಜ್ಯೂಸನ್ನು ಇನ್ನೊಂದು ನಾವು ಇದರಲ್ಲಿ ಸ್ಟಾಕ್ ಆಗಿದ್ದನ್ನು ತಗೊಂಡು ಈಗ ಸರ್ವ್ ಮಾಡ್ತೀವಿ ರೀ. ನೋಡಿರಿ ಇದು ಕಲ್ಲಂಗಡಿ ಹಣ್ಣಂತೂ ಸೀಸನ್ ಬೇಸಿಗೆ ಕಾಲಕ್ಕೆ ಬರೋದ್ರಿಂದ ಹಂಗೆ ತಿಂದ್ರೂ ಟೇಸ್ಟಿಯಾಗಿರ್ತೈತೆ ರೀ. ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಹೆಲ್ತಿಗೆ ಭಾಳ ಒಳ್ಳೆಯದು. ಅದಕ್ಕೆ ಜ್ಯೂಸೂ ಚೆನ್ನಾಗಿನೂ ಬರ್ತೈತಿ. ಇದು ನೋಡಿ ಈಗ ಜ್ಯೂಸ ಇಲ್ಲೇ ರೆಡಿ ಆಗೈತೆ. ಈ ಥರ
ಫುಲ್ ರೆಡಿಯಾಗಿಂದ ಇದರಲ್ಲಿ ಬಂದಿಂದ ಈಗ ಇಲ್ಲೆಲ್ಲ ಪಲ್ಪನ್ನು ಬರಾಕ್ತತ್ತಿದ್ದು ಆರೆಂಜ್ ಪಲ್ಪು. ಆಮೇಲೆ ಕಲ್ಲಂಗಡಿದು ಏನೈತಿ ಈಗ ನೆಕ್ಸ್ಟ್ ನೋಡಿರಿ ಕಲ್ಲಂಗಡಿದು ಬರಾಕ್ತೈತಿ. ಅದು ಗಿಡಗಳಿಗೆ ಹಾಕಿದ್ರೆ ಭಾಳ ಒಳ್ಳೇದು. ಇದರಲ್ಲಿ ನೀರು ಹಾಕಿಲ್ಲ ಏನೂ ಇಲ್ಲ, ಇದು ಪ್ಯೂರ್ ಜ್ಯೂಸ್ ಬಂದೈತೆ ರೀ. ಆರೆಂಜ್ ಮತ್ತು ಕಲ್ಲಂಗಡಿ ಜ್ಯೂಸ್. ನೋಡಿರಿ ಈಗ ಇಷ್ಟೆಲ್ಲವನ್ನು ಈಗ ನಮ್ಮ ಚಾನಲ್ ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಈ ಥರ ಪಲ್ಪ್ ಬಂದೈತೆ ನೋಡಿರಿ. ಇದು ನಾವು ಗಿಡಗಳಿಗೆ ಹಾಕಿಬಿಡ್ತೇವೆ ರೀ. ಇದು ಈಗ ಆರೆಂಜ್ ಜ್ಯೂಸೂ ಆಯಿತು, ಇದೂ ಆಯಿತು, ಕಲ್ಲಂಗಡಿ ಈ ಥರ ಎರಡೂ ಮಿಕ್ಸ್ ಆಗಿರ್ತೈತಿ. ಇದು ಆರೆಂಜ್ ಇತ್ತು ಕಲ್ಲಂಗಡಿ. ಇದರಲ್ಲಿ ಒಳ್ಳೆ ಜೀವಕೋಶಗಳು ಇರೋದ್ರಿಂದ ಗೊಬ್ಬರನೂ ಸರಿಯಾಗಿ ಆಗ್ತತೆ, ಗಿಡಗಳಿಗೆ ಭಾಳ ಒಳ್ಳೆಯದು. ಏನೂ ವೇಸ್ಟ್ ಆಗಂಗಿಲ್ಲ ನೋಡಿರಿ. ಈಗ ಇದರಿಂತ್ರನೂ ಈಗ ಇದು ಪಲ್ಪ್ದಿಂತ್ರ ಇದೂ ಗೊಬ್ಬರನೂ ಆಗ್ತತಿ, ಈ ಕಡೆ ಜ್ಯೂಸೂ ಪ್ಯೂವರ್ ಜ್ಯೂಸ್ ಬರ್ತತಿ, ನೀರು ಹಾಕ್ಲಾರ್ದ ತುಂಬಾ ಚೆನ್ನಾಗಿ ಬರ್ತೈತೆ ರೀ. ನೋಡಿರಿ, ನೀವು ಮಾಡಿ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಈಗ ಕಲ್ಲಂಗಡಿ ಜ್ಯೂಸ ಫುಲ್ ಟೇಸ್ಟಿಯಾಗಿರೋವಂಥ ಕಲ್ಲಂಗಡಿ ಜ್ಯೂಸ್ ರೆಡಿ ಆಗೈತೆ ನೋಡಿ. ಇನ್ನೂ ಬರಾಕತ್ತೈತ್ರಿ. ಅದು ಕಲ್ಲಂಗಡಿ ದೊಡ್ಡದಿರೋದ್ರಿಂದ ನಾ 2 ಸಲ ಅದನ್ನ ಹಾಕೊಳಕತ್ತಾನೆ. 2 ಸಲ ಹಾಕಿದ್ರೂ ಅದು 250 ml ಆಗಿದೆ. ಆದ ತಕ್ಷಣ ತೆಗ್ಯಾಕತ್ತಾನೆ. ಈಗ ನೋಡಿರಿ ಇದೆಲ್ಲ ಜ್ಯೂಸ್ ಬಂದೈತಿ. ಈಗ ಇದೊಂದು ಥರ ತೆಗಿತೀನಿ. ಇದನ್ನು ಈಗ ಪೂರ್ತಿಯಾಗಿಂದ ಇದರಲ್ಲಿ ಜಾರಿಗೆ ಹಾಕೊಳಕತ್ತಾನೆ. ಫುಲ್ಲ ಈಗ ಗ್ರ್ಯಾಂಡ್ ಆಗ್ತದೆ. ಜ್ಯೂಸ್ ಮಾತ್ರ ಫಸ್ಟ್ ಕ್ಲಾಸ್ ಬರ್ತೈತೆ. ಅದರಲ್ಲಿ ಏನಾರು ಬೆರೆಸ್ಕೊಂಡು ಕೊಡ್ರೆ ಚಲೋ. ನಾವು ಹಾಗೆ ತಗೊಂಡ್ರಿ. ಈಗ ನೋಡಿರಿ ಪೂರ್ತಿಯಾಗಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ ರೆಡಿ ಆಗ್ತದೆ. ಇದನ್ನು ನಾನು ಸರ್ವಿಂಗ್ ಇದಕ್ಕೆ ಹಾಕಾಕತ್ತಾನೆ ನೋಡಿರಿ. ಇದು ಆರೆಂಜ್ ಮತ್ತು ಕಲ್ಲಂಗಡಿ ಜ್ಯೂಸ್ ಎರಡೂ ಅಗದಿ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ರೀ. ಇವು ಮಕ್ಕಳಿಗೆ ಅದು ಕೊಟ್ಟರೆ ಅದು ದೊಡ್ಡವ್ರಿಗೆ ಮಕ್ಕಳಿಗೆ ಎಲ್ಲ ಹೆಲ್ತಿಗೆ ಭಾಳ ಒಳ್ಳೆಯದ್ರೆ. ಹಂಗೆ ತಿನ್ನೋಕ್ಕಿಂತನೂ ಜ್ಯೂಸ್ ಮಾಡಿ ಕುಡಿದ್ರೆ ಅದು ಹೆಲ್ತ್ ಪರ್ಪಸ್ ಭಾಳ ಒಳ್ಳೆಯದಾಗುತ್ತೆ ನೋಡಿ. ಈಗ ಕಲ್ಲಂಗಡಿ ಹಣ್ಣು ದೊಡ್ಡದಿರೋದ್ರಿಂದ ಅದು ಜಾಸ್ತಿ ಬಂದೈತಿ. ಇದು ಆರೆಂಜ್ ಇದ್ರೆ 1 ಗ್ಲಾಸ್ ಬಂದೈತೆ 4 ಹಣ್ಣಿಗೆ. ಈಗ ಜ್ಯೂಸ್ ರೆಡಿ. ನೀವು ಮಾಡಿ ನೋಡಿರಿ, ಫಸ್ಟ್ ಕ್ಲಾಸ್ ಜ್ಯೂಸ್ ಆಗಿರ್ತದೆ. ಈ ಥರ ಇದಕ್ಕೆ ಏನು ಪೆಪ್ಪರ್ ಪೌಡ್ರ್ ಬರ್ಸ್ಬೋದ್ರಿ, ಉಪ್ಪು ಹಾಕ್ಬೋದು.